ಇದು ರಾಜ್ಯದ ಪೊಲೀಸರೆಲ್ಲರೂ ನೋಡಲೇಬೇಕಾದಂತಹ ಸ್ಟೋರಿ. ನಾನು ಕಾನ್ಸ್ಟೇಬಲ್ ಈ ಸ್ಟೋರಿನ ನೋಡಬಹುದಾ? ಖಂಡಿತ ನೋಡಬಹುದು. ನಾನು ಎಸ್ಐ ಈ ಸ್ಟೋರಿನ ನೋಡಬಹುದಾ? ಕೂತ್ಕೊಂಡು ನೋಡಬೇಕು. ರಾಜ್ಯದ ಪೊಲೀಸರೆಲ್ಲರೂ ನೋಡಲೇಬೇಕಾದಂತಹ ಮಹಾಸ್ಫೋಟಕ ಸುದ್ದಿ. ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿದ್ರ ದಳಪತಿ. ಜೆಡಿಎಸ್ ಮಹಾಮುಖಂಡನ ಆರೋಪಕ್ಕೆ ರಾಜ್ಯವೇ ಶಾಕ್ ಆಗಿದೆ. ಇದು ಜೆಡಿಎಸ್ ಮುಖಂಡನ ಗುರುತರ ಆರೋಪ. ಜೆಡಿಎಸ್ ಶಾಸಕನ ಆರೋಪಕ್ಕೆ ಪೊಲೀಸರಿಗೆ ಭಾರಿ ಆಘಾತ. ರಾಜ್ಯದ ಪೊಲೀಸ್ ಇಲಾಖೆಯನ್ನ ತಲೆ ತಗ್ಗಿಸುವಂತೆ ಮಾಡ್ತಾ ಹಾಗಾದ್ರೆ ಜೆಡಿಎಸ್ ಶಾಸಕನ ಆ ಒಂದು ಆರೋಪ. ಜೆಡಿಎಸ್ ಶಾಸಕನ ಆರೋಪಕ್ಕೆ ಪೊಲೀಸರಿಗೆ ಇದು ಭಾರಿ ಆಘಾತ. ಪ್ರಭಾವಿ ಮಾಜಿ ಸಚಿವನಿಂದ ಪೊಲೀಸರಿಗೆ ಅವಮಾನ ಆಯ್ತಾ? ರಾಜ್ಯದ ಭದ್ರತೆ ಕಾಪಾಡಬೇಕಾದಂತಹ ಪೊಲೀಸರು, ರಾಜ್ಯದ ಜನರ ಸುರಕ್ಷತೆಯ ಜವಾಬ್ದಾರಿಯೂ ಕೂಡ ಪೊಲೀಸರ ಮೇಲಿರುತ್ತೆ. ಅಂತಹ ಪೊಲೀಸ್ ಇಲಾಖೆಯನ್ನೇ ತಲೆ ತಗ್ಗಿಸುವಂತೆ ಮಾಡ್ತಾ ಈ ಒಂದು ಮಾಜಿ ಸಚಿವನ ಈ ಒಂದು ಆರೋಪ. ಹಾಗಾದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂತಹ ಮಾಜಿ ಸಚಿವ ಈ ತರಹದ್ದೊಂದು ಆರೋಪವನ್ನು ಮಾಡಬಹುದಾ? ಇದು ಜೆಡಿಎಸ್ ಶಾಸಕನಿಂದ ವಿವಾದಾತ್ಮಕ ಹೇಳಿಕೆ. ಪೊಲೀಸರ ಮೇಲೆ ಹರಿಹಾಯ್ದ ದಳಪತಿ ಪೊಲೀಸರ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡೋದಾ? ಅಲ್ಲಾರಿ, ಯಾವುದಾದ್ರೂ ಒಂದು ವಾರ್ಡಿನ ಕಾರ್ಪೊರೇಟ್ ಮಾತಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರಲಿಲ್ಲ. ಪಂಚಾಯಿತಿ ಅಧ್ಯಕ್ಷ ಮಾತನಾಡಿದ್ರು ಕೂಡ ಇಷ್ಟು ದೊಡ್ಡ ವಿಚಾರ ಆಗ್ತಾ ಇರಲಿಲ್ಲ. ರಾಜ್ಯದ ಮಾಜಿ ಪ್ರಧಾನಿಯ ಸುಪುತ್ರ, ಮಾಜಿ ಸಚಿವ, ಹಾಲಿ ಶಾಸಕ, ಮಾಜಿ ಸಂಸದನ ತಂದೆ, ಮಾಜಿ ಮುಖ್ಯಮಂತ್ರಿಯ ಅಣ್ಣ, ಮಾಜಿ ಸಚಿವರಿವರು. ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಬಾಯಿಗೆ ಬಂದಾಗ ಮಾತನಾಡೋದು. ಪೊಲೀಸರು 7 ಗಂಟೆಯ ಮೇಲೆ ಎಣ್ಣೆ ಹಾಕ್ತಾರೆ ಎಂದ HD ರೇವಣ್ಣ. ಹಿಂಗೇನ್ರಿ ಮಾತನಾಡೋದು? ರಾತ್ರಿ ಪಾಳಿನ ಒಂದು ಬೀಟ್ಗೆ ಹೋಗಿ ನೋಡಿ. ಹೊಯ್ಸಳ ಕಾರ್ನಲ್ಲಿ, ಸರ್ಕಾರಿ ಕಾರು ಕೂತು ಏನೋ ಜಾಲಿ ಮಾಡ್ತಾ ಇರ್ತಾರೆ ಅನ್ಕೋಬಹುದು ನೀವು ಮನೇಲಿ ಕೂತು. ಆ ಜೀಪಿನಲ್ಲಿ ರಾತ್ರಿ ಪಾಳಿಯಲ್ಲಿ ನಟೋರಿಯಸ್ ಏರಿಯಾಗಳ ಕಾಲೋನಿಗೆ ಹೋಗಿ ನೋಡಿ ನೀವು. ಪೊಲೀಸರ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ಪೊಲೀಸರ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. 7 ಗಂಟೆ ಆದ ನಂತರ ಎಣ್ಣೆ ಹಾಕ್ತಾರೆ. ಸಚಿವನ ಈ ಮಾತು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಸಚಿವರು ಪೊಲೀಸರಿಗೆ ಮಾಡಿದ ಅವಮಾನನ. ಹಾಗಾದ್ರೆ ಈ ಬಗ್ಗೆ ಮಾತನಾಡಿರ್ತಕ್ಕಂತಹ ಸಂಬಂಧಪಟ್ಟಂತ ಒಂದು ವಿಚಾರ ಇದೆ. ಅದು ಯಾರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಹುಡುಗಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಲಿಂಗಾರ್ಸ್ಗಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದ್ರು, ನೆನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲಿ ಅಲ್ಲೇ ಜನ ವಿಡಿಯೋ ಐತಿ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ. ನಿಮಗೆ ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ತೆ ಇದು ಮಾಡೋಕ್ಕೆ ತಿರುಗವ್ರೆ. ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಎಷ್ಟು ರಾತ್ರಿ 10 ಮಾತಾಡಿ ಪಾಪ ಎಷ್ಟು ಬೇಜಾರು ಮಾಡ್ತಾರೆ. ಏನು ಮಾಡ್ತಾರೆ ನಾವು? ನಾನು ಅದಕ್ಕೆ ನೆನ್ನೆ ಈಗ ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ, ಈ ಥರ ಇದೆ. SP ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡ್ದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ. ದುದ್ದದಲ್ಲೇ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ ಕುಡ್ದು ಅಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಲಿಂಗಾರ್ಸ್ಗಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದ್ರು, ನೆನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲಿ ಅಲ್ಲೇ ಜನ ವಿಡಿಯೋ ಐತಿ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ. ನಿಮಗೆ ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ತೆ ಇದು ಮಾಡೋಕ್ಕೆ ತಿರುಗವ್ರೆ. ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಎಷ್ಟು ರಾತ್ರಿ 10 ಮಾತಾಡಿ ಪಾಪ ಎಷ್ಟು ಬೇಜಾರು ಮಾಡ್ತಾರೆ. ಏನು ಮಾಡ್ತಾರೆ ನಾವು? ನಾನು ಅದಕ್ಕೆ ನೆನ್ನೆ ಈಗ ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ, ಈ ಥರ ಇದೆ. SP ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡ್ದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ. ದುದ್ದದಲ್ಲೇ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ
ಕುಡಿದು ಅಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಈ ಲಿಂಗಾರ್ಸ್ಗಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದ್ರು, ನೆನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲಿ ಅಲ್ಲೇ ಚೆನ್ನಾಗಿ ವಿಡಿಯೋ ಐತಿ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ ನಿಮಗೆ. ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ